ಉಡುಪಿಯಲ್ಲಿ ನಡೆದಂತಹ ಕಂಠಗೀತ ಪಠಣ ಕಾರ್ಯಕ್ರಮದಲ್ಲಿ ತುಂಬಾ ಹೈಲೈಟ್ ಆಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಧರಿಸಿದ್ದ ಮೈಸೂರು ಪೇಟ. ಈ ಪೇಟ ಕಾರ್ಯಕ್ರಮ ನಂತರ ತುಂಬಾ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಕಾರಣ ನವಿಲುಗರಿ ಜೊತೆಗೆ ನೋಡಲು ಆಕರ್ಷಕವಾಗಿದ್ದ ಈ ಪೇಟ ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ನೋಡಿ. ಕೃಷ್ಣನೂರು ಉಡುಪಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಗೆ ಸನ್ಮಾನಿಸಿ ಹಾಕಿದ್ದ ಪೇಟ ತುಂಬಾ ವಿಶೇಷ. ವೇದಿಕೆ ಮೇಲೆ ಪುತ್ತಿಗೆ ಮಠದ ಶ್ರೀಗಳು ಮೋದಿ ಅವರಿಗೆ ಭಾರತ ಭಾಗ್ಯ ವಿಧಾತ ಎಂಬ ಬಿರುದು ನೀಡಿ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದ್ದರು. ನವಿಲುಗರಿ ಬಳಸಿ ಮುತ್ತುಗಳನ್ನ ಪೋಣಿಸಿ ವಿಶೇಷ ಪೇಟ ತಯಾರಿಸಿದ್ದು ತುಮಕೂರಿನ ಮಹಿಳೆ ಉಷಾ ಭಾಸ್ಕರ್. ತುಮಕೂರಿನ ಚಿಕ್ಕಪೇಟೆಯ ನಿವಾಸಿಯಾಗಿರೋ ಉಷಾ ಭಾಸ್ಕರ್ ಅವರಿಗೆ ಪ್ರಧಾನಿ ಮೋದಿಗಾಗಿಯೇ ವಿಶೇಷ ಪೇಟ ಬೇಕೆಂದು ಉಡುಪಿಯ ವಿಷ್ಣು ಫ್ಲವರ್ ಸ್ಟಾಲ್ನವರು ಮನವಿ ಮಾಡಿದ್ದರಂತೆ. ತಾವು ತಯಾರಿಸಿರೋ ಪೇಟ ಪ್ರಧಾನಿ ಮೋದಿ ಧರಿಸಿದ್ದು ಉಷಾ ಹಾಗೂ ಭಾಸ್ಕರ್ ದಂಪತಿ ತುಂಬಾ ಖುಷಿ ಪಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ನನ್ಗೆ ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕೆ ನಾನು ವಿಷ್ಣು ಫ್ಲವರ್ ಡೆಕೋರೇಷನ್ಸ್ ಅವ್ರಿಗೆ ಮತ್ತೆ ಉಡುಪಿ ಮಠದವ್ರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ತುಂಬಾ ಧನ್ಯವಾದ ಹೇಳ್ತೀನಿ ಅವ್ರಿಗೆ. ಟಿವಿಲಿ ನೋಡಿದಾಗ ತುಂಬಾ ಖುಷಿ ಆಯ್ತು. ಖುಷಿಗೆ ಪಾರವೇ ಇಲ್ಲ. ಆನಂದ ಬಾಷ್ಪ ಎಲ್ಲಾರ ಕಣ್ಣಲ್ಲೂ. ಉಷಾ ಅವರಿಗೆ ಬೇರೆ ಬೇರೆ ರಾಜ್ಯಗಳ ಹಾಗೂ ಜಿಲ್ಲೆಗಳಿಂದ ಪೇಟ, ಆರ, ಆರ್ಟಿಫಿಷಿಯಲ್ ಮುತ್ತಿನಾರಗಳ ಆರ್ಡರ್ ಸಿಗ್ತಿದೆ. ಒಟ್ಟಾರೆ ಇಷ್ಟು ದಿನ ಎಲೆಮರೆಕಾಯಿ ಅಂತಿದ್ದ ಉಷಾ ಈಗ ನಂಬರ್ 1 ಮೈಸೂರು ಪೇಟ ಮೇಕರ್ ಆಗಿದ್ದಾರೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.